ಎಲ್ಲರಿಗೂ ನಮಸ್ಕಾರ. ಬ್ರಹ್ಮವೇದ ಗುರುಕುಲದ ವತಿಯಿಂದ ಫಾರ್ಚೂನ್ ಡಿಜಿಟ್ ಅಂತ ಹೇಳಿ ಒಂದು ನ್ಯೂಮರಾಲಜಿ ಆ್ಯಪನ್ನು ನಾವು ಲಾಂಚ್ ಮಾಡಿದ್ವಿ. ತುಂಬ ಜನ ಉಪಯೋಗಿಸ್ತಾ ಇದ್ದೀರಾ ಆಲ್ರೆಡಿ. ತುಂಬ ಜನ ಕೇಳ್ತಾ ಇದ್ರಿ ಈ ಆ್ಯಪಿನ ಬಗ್ಗೆ. ಸೊ ಅದಕ್ಕೆ ಇವತ್ತು ನಾನು ಇದ್ರ ಮೇಲೆ ಒಂದು ಸ್ಮಾಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾವು ಸೆಟ್ಟಿಂಗ್ಸ್ನ ನೋಡೋಣ. ಸೆಟ್ಟಿಂಗ್ಸಿಗೆ ಹೋಗಿದ ತಕ್ಷಣವೇ ಆ 3 ಡಾಟ್ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಹೋಗಿದ ತಕ್ಷಣವೇ ಫಾಂಟ್ ಇರುತ್ತೆ, ಅದಾದಮೇಲೆ ಲ್ಯಾಂಗ್ವೇಜ್ ಇರುತ್ತೆ. ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ ಇದೆ. ಅದಾದಮೇಲೆ ಗ್ರಿಡ್ ಆಪ್ಷನ್ಸ್ ಬೇಕೋ ಬೇಡವೋ ಅನ್ನೋದಕ್ಕೆ ಒಂದು ಆಪ್ಷನ್ಸ್ ಕೊಟ್ಟಿದ್ದೀವಿ. ಈಗ ನಾನು ಸದ್ಯಕ್ಕೆ ಆನ್ ಮಾಡ್ತಾಯಿದ್ದೀನಿ. ಈಗ ಲೋಶೋ ಗ್ರಿಡ್ ಆಪ್ಷನು ಮತ್ತು ವೇದಿಕ್ ಗ್ರಿಡ್ ಆಪ್ಷನು, ರೀಪ್ಲೇಸ್ 0 ವಿತ್ ಪ್ರೀವಿಯಸ್ ಡಿಜಿಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ನನ್ನ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಅಲ್ಲಿ ಆಡ್ ಆನ್ ಆಗುತ್ತೆ. ಓಕೆ, ನಾನೀಗ ಸೇವ್ ಅಂತ ಕೊಟ್ಟಿದ್ದೀನಿ. ಸೆಟ್ಟಿಂಗ್ ಹೋಗ್ತಾಯಿದ್ದೀನಿ ಮತ್ತು ಅಬೌಟ್ ಪೇಜಲ್ಲಿ ನನ್ನ ಡೀಟೇಲ್ಸ್ ಇರುತ್ತೆ. ಲೋಶೋ ಗ್ರಿಡ್ಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ವಿಚಾರಕಗಳು ಇಲ್ಲಿದೆ. ಸೊ ಎಕ್ಸಸ್ ಅಂದರೆ ಮಿಸ್ಸಿಂಗ್ ನಂಬರ್ ಇದ್ದರೆ ಏನಿರುತ್ತೆ, ಪ್ರೆಸೆಂಟ್ ಇದ್ದರೆ ಆ ನಂಬರ್ ಏನಿರುತ್ತೆ, ಅಥವಾ ಆ ನಂಬರ್ ಓವರ್ಫ್ಲೋ ಆಗ್ತಾಯಿದ್ರೆ ಹೇಗಿರುತ್ತೆ. ಸೊ ಅದೆಲ್ಲವನ್ನು ಕೊಟ್ಟಿದ್ದೀವಿ ಇಲ್ಲಿ. ಅದೇ ರೀತಿ ವೇದಿಕ್ ಗ್ರಿಡ್ಗೆ ಸಂಬಂಧಪಟ್ಟಿರುವಂಥದ್ದಿದೆ. ಸೊ ಇದು ಇಂಗ್ಲೀಷ್, ಕನ್ನಡ, ತಮಿಳ್ 3 ಲ್ಯಾಂಗ್ವೇಜಲ್ಲೂ ಬರುತ್ತೆ. ನೀವು ಇದನ್ನು ಈಸಿಯಾಗಿ ಕಲಿಬೋದು. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ನಿಮಗಿಲ್ಲಿ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಮಾತ್ರನೇ ಎಂಟ್ರಿ ಮಾಡಿ ಡೀಟೇಲ್ಸನ್ನು ಅದಕ್ಕೆ ರಿಪೋರ್ಟ್ ಜನ್ರೇಟ್ ಮಾಡ್ಬೋದು. ಈಗ ಉದಾಹರಣೆಗೆ ನಾನು ಬರೀ ಪ್ರದೀಪ್ ಅಂತ ಕೊಡ್ತೀನಿ, ಅಥವಾ ಆಸ್ಟ್ರೋ ಪ್ರದೀಪ್ ಅಂತ ಕೊಡ್ತೀನಿ. ಓಕೆ, ಈಗ ಪ್ರದೀಪ್ ಎ ಅಂತ ಕೊಡ್ತೀನಿ. ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ತೀನಿ ನೋಡಿ. ಸೊ ಆಟೋಮೆಟಿಕ್ಕಾಗಿ ಆಸ್ಟ್ರೋ ಪ್ರದೀಪ್ಗೆ ಓಪನ್ ಆಗುತ್ತೆ. ಬರೀ ಅಷ್ಟು ಮಾತ್ರನೇ ನೀವು ಕೊಟ್ಟು ಓಪನ್ ಮಾಡ್ಬೋದು, ಅಥವಾ ನೀವು ಪೂರ್ತಿ ಬೇಕಾದ್ರೆ ಕೊಟ್ಟು ಓಪನ್ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕಾದರೂ ನೀವು ಅದನ್ನು ಎಂಟ್ರಿ ಮಾಡಿ ಅಲ್ಲಿ ಓಪನ್ ಮಾಡ್ಬೋದು. ಸೊ ಇವಾಗ ಅಷ್ಟು ಮಾತ್ರ ಬಂತು. ಅದಾದಮೇಲೆ ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಬೇಕು ನಿಮಗೀಗ. ಸೊ ಉದಾಹರಣೆಗೆ 28/7/1990 ಡೇಟ್ ಆಫ್ ಬರ್ತ್ ಮಾತ್ರ ಬೇಕು, ಕೊಡ್ತೀನಿ, ಓಪನ್ ಆಗುತ್ತೆ ನೋಡಿ. ಡೇಟ್ ಆಫ್ ಬರ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಅಥವಾ ಡೇಟ್ ಆಫ್ ಬರ್ತ್ ಬೇಡ, ನನಗೆ ಬರೀ ಮೊಬೈಲ್ ನಂಬರ್ ಮಾತ್ರ ಬೇಕು ಅಂತಂದರೆ ಅದನ್ನು ನೀವು ತೊಗೊಬೋದು. ಓಕೆ, ಸೊ ಈ ರೀತಿ. ಇಲ್ಲ ನನಗೆ ಬರೀ ಮೊಬೈಲ್ ನಂಬರ್ ಬರಬೇಕು ಮತ್ತು ಪಿರಾಮಿಡ್ ಬರಬೇಕು, ಲೋಶೋ ಗ್ರೇಡ್ ಬೇಡ ನನಗೆ ಅಂತಂದರೆ ನೀವು ವಾಪಸ್ ಇಲ್ಲಿ ಸೆಟ್ಟಿಂಗ್ ಹೋಗಿ ಲೋಶೋ ಗ್ರೇಡನ್ನು ಇಲ್ಲಿ ನೀವು ಆಫ್ ಮಾಡ್ಕೊಂಬಿಟ್ರೆ ಅಲ್ಲಿ ಬರಲ್ಲ. ಉದಾಹರಣೆಗೆ ನೋಡಿ, ಈಗ ಪ್ರೀವಿಯಸ್ಸಲ್ಲಿದೆ. ಸೊ ಈಗ ಬರ್ತಾಯಿಲ್ಲ. ಓಕೆ, ಸೊ ಆ ರೀತಿ ನೀವು ಏನು ಬೇಕಾದರೂ ಇದನ್ನು ನೀವಿಲ್ಲಿ ಎಂಟ್ರಿ ಮಾಡ್ಬೋದು. ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ನೀವು ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಓಕೆ, ಸೊ ಇವತ್ತು ನಿಮಗೊಂದು ಮೊಬೈಲ್ ನಂಬರ್, ಚೆನ್ನಾಗಿರೋ ಮೊಬೈಲ್ ನಂಬರ್ಗೆ ನಿಮಗೆ ಯಾರಾದರೂ ಒಬ್ಬರು ಮಾಡಿಕೊಡ್ಬೇಕು ನ್ಯೂಮರಾಲಜಿಸ್ಟ್ ಅಂತಂದರೆ ಮಿನಿಮಮ್ 500ರಿಂದ 1000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಅಲ್ವಾ. ಸೊ ಅಥವಾ ನೀವು ಈಗ ಕನ್ಸಲ್ಟೇಷನ್ಸ್ ಕೊಡ್ತಾ ಇದ್ದೀರಾ ಅಂತಂದರೆ ಒಂದು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿಕೊಡ್ಬೇಕು ಅಂದರೆ ತುಂಬ ವಿಚಾರಕಗಳಿರುತ್ತೆ. ಅದನ್ನು PDF ಆಗಿ ಅವ್ರಿಗೆ ಕಳಿಸ್ಬೇಕು. ಇದು ಒಳ್ಳೆ ನಂಬರಾ, ಚೆನ್ನಾಗಿಲ್ವಾ, ಅಥವಾ ಏನು ಪ್ರಾಬ್ಲಮ್ ಇದರ ಡೀಟೇಲ್ಸ್ ನೀವು ಅವ್ರಿಗೆ ಕೊಡಬೇಕಲ್ವಾ. ಸೊ ಈಗ ನಾನು ಅದೇ ಥರನೇ ಈಗ ಒಂದು ನಂಬರ್ನ ನಾನು ಎಂಟ್ರಿ ಮಾಡಿ ಆ ನಂಬರ್ಗೆ ನಾನು ಈಸಿಯಾಗಿ ಇದು ಒಳ್ಳೆ ನಂಬರಾ ಕೆಟ್ಟ ನಂಬರಾ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೋಡಿ, ಇದೊಂದು ನಂಬರ್ ಹಾಕ್ತಾಯಿದ್ದೀನಿ ಈಗ. ಸೊ ಇಲ್ಲಿ ರೆಡ್ ಕಲರ್ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಳ್ಳೆ ನಂಬರ್ ಇದ್ದರೆ ಗ್ರೀನ್ ಕಲರ್, ನ್ಯೂಟ್ರಲ್ ನಂಬರ್ ಇದ್ದರೆ ಯೆಲ್ಲೋ ಕಲರ್, ಡೇಂಜರ್ ನಂಬರ್ ಇದ್ದರೆ ರೆಡ್ ಕಲರ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ಬೇರೆ ಯಾವುದಾದ್ರೂ ಒಂದು ಒಳ್ಳೆ ನಂಬರ್ ಹಾಕ್ತೀನಿ ನೋಡಿ. ಸುಮ್ಮನೆ ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ಇದು ಯಾರ ನಂಬರ್ ಏನು ಅಂತ ಗೊತ್ತಿಲ್ಲ ನನಗೆ. ಈ ಉದಾಹರಣೆಗೆ 953155 ಅಥವಾ 55755 ಅಂತ ಹಾಕ್ತೀನಿ ಈಗ. ಓಕೆ, ಅಥವಾ 555 ಮಾಡ್ತೀನಿ ಈಗ. ಓಕೆ, ಸೊ ಈಗ ಈ ನಂಬರ್ ಚೆನ್ನಾಗಿದೆಯಾ ಅಂತ ನೋಡಿದ್ರೆ ನೋಡಿ, 53 ಅನ್ನೋದು ನ್ಯೂಟ್ರಲ್ ನಂಬರ್, ಬೇರೆ ಎಲ್ಲ ನಂಬರು ಗ್ರೀನಲ್ಲಿ ಬಂದಿದೆ. ಸೊ ಇದು ಒಳ್ಳೆ ನಂಬರ ಅಂತಂದರೆ ವೆರಿ ಗುಡ್ ನಂಬರ್ ಅಂತ ಅರ್ಥ. ಸೊ ಇದನ್ನೇ ಇವಾಗ ಇನ್ನೊಂದು ಸ್ವಲ್ಪ ಆಲ್ಟ್ರ್ ಮಾಡ್ಬೋದು. ಈಗ ನಾವು ನೋಡಿ, ಸೊ ಈಗ ಇಲ್ಲಿ ಆಲ್ಟ್ರ್ ಮಾಡ್ತೀನಿ. 9531 ಬದಲು 13 ಅಂತ ಹಾಕ್ತೀನಿ. ಈಗ 13 ಅಂತ ಹಾಕಿದ ತಕ್ಷಣ ನೋಡಿ, ಈಗ ಆಟೋಮೆಟಿಕ್ಕಾಗಿ ಇದು ಫೇವರಬಲ್ ಆಗಿದೆಯಾ ಅಂದರೆ ಫೇವರಬಲ್. 35 ನ್ಯೂಟ್ರಲ್ ನಂಬರ್. ಇದನ್ನೀಗ ಮತ್ತೆ ಇನ್ನೂ ನ್ಯೂಟ್ರಲ್ ಮಾಡೋಣ ನೋಡಿ. ಈಗ ಏನು ಮಾಡೋಣ ಅಂತಂದರೆ, ಸುಮ್ಮನೆ ಉದಾಹರಣೆಗೆ 755 ಅಂತ ಹಾಕ್ತೀನಿ, ಅಥವಾ 75 ಅಂತ ಹಾಕ್ತೀನಿ. ಓಕೆ, ಅಥವಾ ಈ ರೀತಿ ಮಾಡೋಣ ನೋಡಿ, ಸುಮ್ಮನೆ ತೋರಿಸ್ತಾಯಿದ್ದೀನಿ. 755. ಓಕೆ, ಸೊ ಈಗ ಸೆಲೆಕ್ಟ್. ಈಗ ಈ ನಂಬರ್ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ನಂಬರ್ ಸೂಪರ್ ಆಗಿರುವಂಥ ಒಂದು ನಂಬರ್ ಇದು, ರೈಟಾ. ಸೊ ಇವಾಗ ಈ ನಂಬರ್ನ ನಾವು PDF ಅಲ್ಲಿ ಅವ್ರಿಗೆ ಶೇರ್ ಮಾಡ್ಬೋದಾ ಅಂತ ಕೇಳಿದ್ರೆ ಶೇರ್ ಮಾಡ್ಬೋದು ನೋಡಿ. ಪಿರಮಿಡ್ ನಂಬರ್ ಇದೆ,
ಪ್ಲಸ್ ಎಲ್ಲ ನಂಬರು ಗ್ರೀನಲ್ಲಿ ಬಂದಿದೆ, ಫೇವರಬಲ್ ಆಗಿದೆ, ಅದಕ್ಕೆ ಪ್ರೋಸ್ ಏನಿದೆ, ಕಾನ್ಸ್ ಇದ್ದರೆ ಕಾನ್ಸ್ ಏನು ಬರುತ್ತೆ. ಸೊ ಈ ರೀತಿ ಎಲ್ಲ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ಆವಾಗಲೇ ಹಾಕಿದ್ನಲ್ಲ ಆ ನಂಬರನ್ನ ತಗೊಳ್ತೀನಿ ನೋಡಿ. ಈಗ 31 ಅಂತ ಹಾಕೋಣ ಈಗ. ಓಕೆ, ಈಗ 53 ಅನ್ನೋದು ಕಾನ್ ಅಂದರೆ ಎಲ್ಲೋಲಿದೆ, ಅಂದರೆ ಅದು ನ್ಯೂಟ್ರಲ್ ಅಂತ ಅರ್ಥ, ಅಥವಾ ಒಂದು ಜನರಲ್ ಕಾಂಬೋ, ನ್ಯೂಟ್ರಲ್ ಕಾಂಬೋ ಅಂತ ತೊಗೊಬೋದು. ಈಗ ನೋಡಿ ಅಲ್ಲಿ ಪ್ರೋ ಮತ್ತು ಕಾನ್ ಎರಡೂ ಇದೆ ಅಲ್ಲಿಗ. ಸೊ ಅದೇ ಇವಾಗ ನಾನೇನಾದರೂ ಸ್ವಲ್ಪ ಆಲ್ಟ್ರ್ ಮಾಡ್ತೀನಿ ನಂಬರು ಅಂತಂದರೆ ಆ್ಯಕ್ಚುಲಾಗಿ ಅದು ಗುಡ್ ಆಗುತ್ತೆ. 1 3. ಸೊ ಈಗ ಅದು ಗ್ರೀನ್ ಆಗೋಯಿತು. ಸೊ ಇವಾಗ ಅಲ್ಲಿ ಪ್ರೋ ಮಾತ್ರ ಇರುತ್ತೆ, ಕಾನ್ಸ್ ಇರೋದಿಲ್ಲ ಆ್ಯಕ್ಚುಲಾಗಿ. ಓಕೆ, ಸೊ ಈ ರೀತಿ ರಿಪೋರ್ಟ್ ಕಳಿಸ್ಬೋದು. ಈಗ ಇದೇ ರಿಪೋರ್ಟ್ಗೆ ನೀವು ಲೋಶೋ ಗ್ರೇಡು ಆ್ಯಡ್ ಮಾಡಿ ಕಳಿಸ್ಬೋದು ಬೇಕಾದರೆ ಅವ್ರಿಗೆ, ಅಥವಾ ಎಲ್ಲದಕ್ಕೂ ನೀವು ಈಸಿಯಾಗಿ ಎಂಟ್ರಿ ಮಾಡ್ಬೋದು. ಸೊ ಈಗ ಏನು ಮಾಡ್ತೀನಿ ನಾನು, ಇಲ್ಲಿ ಡೇಟಾ ಬೇಸ್ಗೆ ಹೋಗ್ತೀನಿ, ಏನು ನಂಬರ್ ಕೊಟ್ಟಿನಿ ಆ ನಂಬರ್ ತೊಗೊಳ್ತಾಯಿನಿ. ನೋಡಿ ಲೋಶೋ ಗ್ರೇಡ್ ಬಂತು ಆ ನಂಬರ್ಗೆ, ಮತ್ತು ವೇದಿಕ್ ಗ್ರಿಡ್ ಬಂತು. ಲೋಶೋ ಗ್ರೇಡ್ ಪ್ರಕಾರ ಅದರದ್ದು ಏನೇನೆಲ್ಲ ಇದೆ ಅನ್ನೋದು ತೋರಿಸುತ್ತೆ, ವೇದಿಕ್ ಗ್ರಿಡ್ ಪ್ರಕಾರ ಏನೇನೆಲ್ಲ ಯೋಗಗಳಿದೆ ಅನ್ನೋದನ್ನ ತೋರಿಸುತ್ತೆ. ಸೊ ಈ ರೀತಿ ಎಲ್ಲ ಕೂಡ ಅಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಕೂಡ ನೀವು PDF ಅಲ್ಲಿ ಅವ್ರಿಗೆ ಶೇರ್ ಮಾಡ್ಬೋದು ನೋಡಿ ಆಟೋಮೆಟಿಕ್ಕಾಗಿ. ಇಲ್ಲ ನನಗೆ ಕಂಪ್ಲೀಟ್ ಪ್ಯಾಕೇಜಲ್ಲಿ ಅವ್ರಿಗೆ ಶೇರ್ ಮಾಡಬೇಕು ಅಂತ ಇದ್ದೀವಿ ಅಂತಂದರೆ, ಈಗ ನಾನು ನೋಡಿ ಎಂಟ್ರಿ ಮಾಡ್ತೇನೆ ಇಲ್ಲಿ, ಪ್ರದೀಪ್ 28/7/1990, ಮೊಬೈಲ್ ನಂಬರ್ ಸುಮ್ಮನೆ ಅದೇನು ಮೊಬೈಲ್ ನಂಬರ್ ಹಾಕ್ತೀನಿ, 9513755755 ಸುಮ್ಮನೆ ಹಾಕ್ತಾಯಿದ್ದೀನಿ. ಓಕೆ, ಮೇಲ್ ಅಂತ ಕೊಟ್ಟಿದ್ದೀನಿ. ನನ್ನ ಇನ್ಸ್ಟಿಟ್ಯೂಟ್ ನೇಮು ಬ್ರಹ್ಮವೇದ್ ಗುರುಕುಲ, ವೇದ್ ಗುರುಕುಲ ಅಂತ ಹಾಕ್ತಾಯಿದ್ದೀನಿ. ಓಕೆ, ಈಗೆಲ್ಲ ಡೀಟೇಲ್ಸು ಬಂತು ನೋಡಿ. ಪ್ರದೀಪ್ ಅನ್ನೋ ನೇಮ್ಗೆ ನೇಮ್ ನಂಬರ್ 6, ಕಾಂಪೌಂಡ್ ನಂಬರ್ 33, ಡೇಟ್ ಆಫ್ ಬರ್ತ್ಗೆ ಅದರ ಪಿರಾಮಿಡ್ ನಂಬರು ಇದೆ ನೋಡಿ, ನೇಮ್ ನಂಬರ್ಗೆ ಪಿರಾಮಿಡ್ ನಂಬರು ಇದೆ, ನೇಮಿಗೆ ಪಿರಾಮಿಡ್ ಅದು. ಸೊ ಮತ್ತು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಿರೋ ಹಾಗೆ ಬರ್ತ್ ನಂಬರ್, ಡೆಸ್ಟಿನಿ ನಂಬರ್, ಕಾಂಪೌಂಡ್ ನಂಬರ್. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್, ಲಕ್ಕಿ ಕಲರ್, ಅನ್ಲಕ್ಕಿ ಕಲರ್, ಪರ್ಸ್ನಲ್ ಇಯರ್ ನಂಬರ್, ಪರ್ಸ್ನಲ್ ಮಂತ್ ನಂಬರ್, ಪರ್ಸ್ನಲ್ ಡೇ ನಂಬರ್, ಮತ್ತು ಲೋಶೋ ಗ್ರೇಡ್ ಅದಕ್ಕೆ ಸಂಬಂಧಪಟ್ಟಿರೋಂಥ ಡೀಟೇಲ್ಸ್. ಅದಾದಮೇಲೆ ವೇದಿಕ್ ಗ್ರೇಡಿಗೆ ಸಂಬಂಧಪಟ್ಟಿರೋಂಥ ಕಾಂಬಿನೇಷನ್ಸ್ಗಳು, ಅದಕ್ಕೆ ಪಿರಾಮಿಡ್, ಮೊಬೈಲ್ ನಂಬರ್ ಸೂಪರ್, ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಸು, ಅದಕ್ಕೆ ಸಂಬಂಧಪಟ್ಟಂಥ ಲೋಶೋ ಗ್ರೇಡು, ವೇದಿಕ್ ಗ್ರೇಡು ಮತ್ತು ಪಿರಾಮಿಡ್ ನಂಬರ್, ಮತ್ತು ಯೋರ್ ಆಪ್ಷನ್ ನನ್ನ ಕಂಪ್ನಿ ಹೆಸರಿಗೆ ನಂಬರು. ಸೊ ಇದು ನೋಡಿ, ಬ್ರಹ್ಮವೇದ್ ಗುರುಕುಲಕ್ಕೆ ಟೋಟಲ್ ನಂಬರ್ ಬಂದು 5 ಬರುತ್ತೆ, ಕಾಂಪೌಂಡ್ ನಂಬರ್ 59 ಬರುತ್ತೆ, ಪಿರಾಮಿಡ್ ನಂಬರು ಕೂಡ 5 ಬರುತ್ತೆ. ಸೊ ಅದಾದಮೇಲೆ ಈ ರೀತಿ ಇದನ್ನು ನೀವು PDF ಆಗಿ ಯಾರಿಗೆ ಬೇಕಾದರೂ ಕಳಿಸ್ಬೋದು. ಇದೊಂದು ಒಳ್ಳೆ ಆಪ್ಷನ್. ಈ ಥರ ಯಾವುದಾದ್ರೂ ಒಂದು ಆ್ಯಪ್ ಇದೆಯಾ, ಎಲ್ಲಾದರೂ ಎಲ್ಲ ಬರುವಂಥ ಒಂದು ಆ್ಯಪ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಸೊ ಇದು ಫಸ್ಟ್ ಟೈಮ್ ನಾವೇ ಮಾಡಿರುವಂಥದ್ದು. ಸೊ ಯಾರಿಗೇ ಬೇಕಾದರೂ ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಬರೀ ನಾವು 1200 ರೂಪಾಯಿ 3 ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಆ್ಯಕ್ಚುಲಾಗಿ ಇವತ್ತು ಒಂದೇ ದಿನ ಈ ಆಫರ್ ಇರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಯಾರು ಬೇಕಾದರೂ ಈ ಆ್ಯಪನ್ನು ಪರ್ಚೇಸ್ ಮಾಡ್ಬೋದು. ಇವತ್ತು ಒಂದೇ ದಿನ ಆಫರ್ ಇರೋದು, ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.